ಸ್ನೇಹಿತರೆ ನಮಸ್ತೆ. ನಮ್ಮ ರಚ್ಚು ಮೇಡಮ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಗಳು ಬರ್ತಾ ಇತ್ತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಒಂದಿಷ್ಟು ವೆಬ್ ಪೋರ್ಟಲ್ಗಳಲ್ಲಿ. ಏನಂತಂದರೆ ಅವರು ತೆಲುಗು ಸಿನಿಮಾದಲ್ಲಿ, ಅಂದರೆ ಈಗ ಆಲ್ರೆಡಿ ಸೂಪರ್ ಮಚ್ಚಿ ಅನ್ನೋಂಥ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಈಗ ಚಿರಂಜೀವಿ, ಮೆಗಾಸ್ಟಾರ್ ಚಿರಂಜೀವಿ ಅವರು ನಡೆಸ್ತಾ ಇರತಕ್ಕಂಥ ಹೊಸ ಚಿತ್ರದಲ್ಲಿ ಅವರ ನಾಯಕಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಒಂದು ಸುದ್ದಿ ನೋಡಿದೆ. ಇರಲಿ, ಖುಷಿನೇ ಅಲ್ವಾ. ನಮ್ಮ ಕನ್ನಡದ ನಾಯಕಿಯರು ಅಂದರೆ ಬೇರೆ ಭಾಷೆಯಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಯರು ಅಲ್ಲಿಗೆ ಹೋಗೋದು ಕಾಮನ್ ಅದು. ಸೊ ಈಗ ಆಲ್ರೆಡಿ ಆಶಿಕಾ ರಂಗನಾಥ್, ಶುದ್ಧ ಶ್ರೀನಾಥ್, ರಶ್ಮಿಕಾ ಮಂದಣ್ಣ ತುಂಬ ಜನ ಹೋಗಿದ್ದಾರೆ. ಬಟ್ ನಾನು ಕೇಳ್ಕೊಳ್ಳೋದೇನೆಂದರೆ, ರಚ್ಚು ಮೇಡಮ್ ಕನ್ನಡತಿಯಾಗಿ ಇಲ್ಲಿ ಗುರುತಿಸ್ಕೊಂಡಿದ್ದಾರೆ. ಕನ್ನಡದಲ್ಲೇ ಸಾಕಷ್ಟು ಅವಕಾಶಗಳಿದೆ. ಆಲ್ರೆಡಿ ತಮಿಳು ರಜನಿಕಾಂತ್ ಅವ್ರ ಜೊತೆ ಕೂಲಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದರು. ಈಗ ಆಲ್ರೆಡಿ ತೆಲುಗು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಆ್ಯಕ್ಟ್ ಮಾಡ್ಕೊಂಬರಲಿ, ಅದರಲ್ಲಿ ಏನಿದೆ. ಸೊ ಇದು ಅಂದರೆ ಅದನ್ನು ಮತ್ತು ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಕೇಳ್ತಾ ಇದ್ರು. ಸೊ ಇದು ನಿಜಾನೋ ಸುಳ್ಳು ಅಂದರೆ ಇದು ಕ್ವಶನ್ ಮಾರ್ಕ್ ಇದೆ. ಸೊ ಇದಕ್ಕೆ ಅವರೇ ಆನ್ಸರ್ ಮಾಡಬೇಕೇನಂತ ನನಗಿದು ನೋಡಿದೆ, ನನಗೂ ಒಂಥರ ಖುಷಿನೇ ಅನ್ನಿಸ್ತು. ಅದರಲ್ಲಿ ಏನಿದೆ ಅಲ್ವಾ, ಕನ್ನಡದ ನಾಯಕಿ. ಸೊ ತೆಲುಗು ಚಿತ್ರರಂಗ ಎಲ್ಲ ಭಾಷೆಯಲ್ಲೂ ಆ್ಯಕ್ಟ್ ಮಾಡಬೇಕು ಅನ್ನೋದು. ಬಟ್ ಅವರು ಕನ್ನಡದಲ್ಲೇ ತುಂಬ ಅವಕಾಶಗಳು ಇವೆ. ಇದೇ ವರ್ಷ ನೋಡಿ, ಅವರು ಲ್ಯಾಂಡ್ ಲಾರ್ಡ್ ರಿಲೀಸ್ ಆಯಿತು, ಕಲ್ಟ್ ಸಿನಿಮಾ ಅಂದರೆ ಒಂದೇ ದಿನ ರಿಲೀಸ್ ಆಗಿದ್ವು. ಅದಾದಮೇಲೆ ಇವಾಗ ಶೂಟಿಂಗ್ ನಡೀತಾ ಇರೋದು ಅಂತಂದರೆ ಅಯೋಗ್ಯ 2 ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಆಮೇಲೆ ಧ್ರುವ ಸರ್ಜಾ ಅವ್ರ ಜೊತೆ ಆಫ್ಟರ್ ಭರ್ಜರಿ ಕ್ರಿಮಿನಲ್ ಅನ್ನೋ ಸಿನಿಮಾದ ಶೂಟಿಂಗ್ ಕೂಡ ನಡೀತಾ ಇದೆ. ಹೀಗಾಗಿ ಆ ಎರಡೂ ಚಿತ್ರಗಳಲ್ಲಿ ಅವರು ಬ್ಯುಸಿ ಇದ್ದಾರೆ. ಇದರ ನಡುವೆ ಈಗ ತೆಲುಗು ಚಿತ್ರರಂಗದಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ಅದು ಸುದ್ದಿ ಓಡಾಡ್ತಾ ಇದೆ. ಅದು ನಿಜಾನೋ ಸುಳ್ಳು ಇನ್ನೂ ಅದು ಕ್ಲಾರಿಫೈ ಇಲ್ಲ, ನೋಡಬೇಕು. ಅದು ಆ್ಯಕ್ಟ್ ಮಾಡೋದು ತುಂಬ ಒಳ್ಳೆಯದು, ಅದರಲ್ಲಿ ಏನಿದೆ ಅಲ್ವಾ. ಸೊ ಅದೇ ನೋಡಬೇಕು. ಈಗ ವಿ ಆರ್ ವೇಟಿಂಗ್. ಆನಂತರ ಅವ್ರದ್ದು ಇನ್ನೊಂದು ಸಿನಿಮಾ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಲವ್ ಮೀ ಆರ್ ಹೇಟ್ ಮೀ, ಬಹುಶಃ ಅದು ಸಿನಿಮಾ ಏನಾಯ್ತೇನೋ ಅದು ಗೊತ್ತಾಗಲಿಲ್ಲ. ಅದು ವಾಟೆವರ್ ಅದಿರಲಿ, ಅವ್ರು ಆ್ಯಕ್ಟ್ ಮಾಡೋ ಎಲ್ಲ ಸಿನಿಮಾಗಳ ಬಗ್ಗೆ ತುಂಬ ನಿರೀಕ್ಷೆ ಇದೆ, ಕುತೂಹಲ ಇರುತ್ತೆ. ಹೀಗಾಗಿ ಆಮೇಲೆ ವಿಶೇಷ ಅಂದರೆ ಅಯೋಗ್ಯ ಸಿನಿಮಾ ಏನು 2018ರಲ್ಲಿ ಏನು ರಿಲೀಸ್ ಆದಂಥ ಸಿನಿಮಾ, ಈ ಸಿನಿಮಾದ ಈಗ ಸೀಕ್ವೆಲ್ ಶೂಟಿಂಗ್ ನಡೀತಾ ಇದೆ. ಈ ಸಿನಿಮಾ ಅಂದರೆ ಈ ಅಯೋಗ್ಯ ಸಿನಿಮಾ 500 ಸರ್ತಿ ಟಿ ವಿಯಲ್ಲಿ ಪ್ರಸಾರ ಆಗಿದೆ ಅಂತ. ಈ ವಿಚಾರವನ್ನು ಅಂದರೆ ಇದೊಂದು ಖುಷಿ ವಿಚಾರ ಅಂತ ಆ ಚಿತ್ರ ನಿರ್ದೇಶಕರಾದ ಮಹೇಶ್ ಸರ್ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಹೀಗಾಗಿ ಸೊ ಒನ್ಸ್ ಅಗೇನ್ ಮತ್ತೆ ರಚ್ಚು ಮೇಡಮ್ ಅವರ ಸಿನಿಮಾನೇ, ಅಂದರೆ ಸತೀಶ್ ನೀನಾಸಂ ಅವರು ಇದ್ದಾರೆ, ಇಲ್ಲ ಅನ್ನಿಲ್ಲ. ಬಟ್ ಆ್ಯಕ್ಚುಲಿ ಮತ್ತೆ ರಚಿತಾ ರಾಮ್ ಅವರ ಆ್ಯಕ್ಟ್ ಮಾಡಿರೋ ಮತ್ತೊಂದು ಸಿನಿಮಾ ಒಂದು ರೀತಿ ಸಾಧನೆ ಮಾಡಿದೆ. ಹೀಗಾಗಿ ಅವ್ರಿಗೆ ಮತ್ತೆ ಅಗೇನ್ ಒನ್ಸ್ ಅಗೇನ್ ಶುಭಾಶಯಗಳಂತ ತಿಳಿಸ್ತೀನಿ. ಸೊ ಎಲ್ಲ ಭಾಷೆಯ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ, ಕನ್ನಡದಲ್ಲಿ ಮೇನ್. ಸೊ ಬಟ್ ಅವ್ರು ಹೇಳ್ಕೊಂಡಿದ್ದಾರೆ, ಎಲ್ಲ ಭಾಷೆ ಯಾವುದೇ ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ರು ತನ್ನ ಮೂಲ ಬೇರೆನ ಮರೆಯಲ್ಲ ಅಂತ. ಅದೇ ರೀತಿಯೇ ಕನ್ನಡತಿಯಾಗಿ ಅವ್ರು ಗುರುತಿಸ್ಕೊಂಡಿರೋದು ತುಂಬ ಹೆಮ್ಮೆ, ತುಂಬ ಖುಷಿ ವಿಚಾರನೇ. ಹೀಗಾಗಿ ಅವರ ಎಲ್ಲ ಸಿನಿಮಾಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ.